ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯತ್ರಿ ಲೈಫ್ ಸ್ಟೈಲ್ ಕನ್ನಡ. ನಾನಿವತ್ತು ಮಾರ್ನಿಂಗ್ ಬ್ಲಾಗ್ ಮಾಡ್ತಾಯಿದ್ದೀನಿ. ನಾನಿವಾಗ ಬೆಳಿಗ್ಗೆನೇ ಎದ್ದಿದ ತಕ್ಷಣ ಬಾಗಿಲಿಗೆಲ್ಲ ನೀರು ಹಾಕಿ, ತುಳಸಿ ಗಿಡಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ರಂಗೋಲೆ ಬಿಟ್ಟು ಎಲ್ಲ ಮುಗಿಸ್ಕೊಂಡು ನಾನು ಒಳಗಡೆ ಬಂದೆ. ಇಲ್ಲಿ ತರಕಾರಿಗಳೆಲ್ಲ ತೊಗೊಂಡು ಬಂದಿದ್ದೆ. ಆ ತರಕಾರಿಗಳನ್ನೆಲ್ಲ ಈ ಬುಟ್ಟಿಯಲ್ಲಿ ನಾನು ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ಎಲ್ಲ. ಹಾಗೆ ನಾನು ಕರ್ಬೇವಿನ ಸೊಪ್ಪು ಬಿಡಿಸಿಟ್ಕೊಂಡಿದ್ದೆ. ನೋಡಿ, ಈ ರೀತಿ ಎಲ್ಲ ಬಿಡಿಸ್ಕೊಂಬಿಟ್ರೆ ಈಸಿ ಮಾಡೋಕ್ಕೆ, ಬೆಳಗ್ಗೆ ಬೇಗ ಆಗುತ್ತೆ. ಹಸಿಮೆಣ್ಸಿನ್ಕಾಯ್ದು ತೊಟ್ಟೆಲ್ಲ ಬಿಡಿಸಿ ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಪುದೀನ ಸೊಪ್ಪು ಬಿಡಿಸಿಟ್ಕೊಂಡಿದ್ದೆ. ಕೊತ್ತಂಬರಿ ಸೊಪ್ಪು ಬಿಡಿಸಿಟ್ಕೊಂಡಿದ್ದೀನಿ. ಮತ್ತು ಶುಂಠಿ ಇದೆಲ್ಲ ಇದನ್ನೆಲ್ಲ ಸಪ್ರೇಟ್ ಕವರಲ್ಲಿ ಹಾಕ್ಕೊಳ್ತೀನಿ. ಯಾಕಂದರೆ ಬೆಳಿಗ್ಗೆ ಹೊತ್ತು ನಾವು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬೇಗ ಆಗುತ್ತೆ. ಹಾಗೆ ನನ್ನ ಮಗ ಜ್ಯೂಸ್ ಬೇಕು ಅಂದ, ಕರ್ಬೂಜನ್ ಜ್ಯೂಸ್ ಬೇಕು ಅಂದ. ಅಮ್ಮ ನನಗೆ ಜ್ಯೂಸ್ ಮಾಡಿಕೊಡು ಅಂತ ಕೇಳ್ದ. ಹಾಗಾಗಿ ಅವನಿಗೆ ಕರ್ಬೂಜನ್ ಜ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಈ ಒಂದು ಕರ್ಬೂಜನ್ ತೊಗೊಂಡಿದ್ದೀನಿ. ಇದರಲ್ಲಿ ಬೀಜ ಎಲ್ಲ ತೆಗೆದ್ಬಿಟ್ಟು ತಿರುಳನ್ನ ತೆಗೆದು ಎಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತೀನಿ. ನೋಡಿ, ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಸಕ್ಕರೆನೂ ಹಾಲು ಹಾಕ್ಕೊಂಡು ರುಬ್ಕೊಳ್ತೀನಿ. ಎಲ್ಲ ಕ್ಲೀನಾಗಿ ತಕ್ಕೊಳ್ಬೇಕೀಗೆ. ಎಲ್ಲ ತಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಎಲ್ಲ ನೋಡಿ, ಈ ರೀತಿ ತಕ್ಕೊಂಡು ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ. ಒಂದು ಹಣ್ಣು ತೊಗೊಂಡಿದ್ದೆ. ಒಂದು ಹಣ್ಣಲ್ಲಿ ನಾನು ಒಂದು 2 ಗ್ಲಾಸ್ ಜ್ಯೂಸ್ ಆಗುತ್ತೆ. ನೋಡಿ, ಎಲ್ಲ ಹಾಕ್ಕೊಂಡಿತ್ತಾಯ್ತು. ಇವಾಗ ಹಾಲು ಹಾಕ್ಕೊಳ್ತೀನಿ. ಹಾಲು ಹಾಕ್ಕೊಂಡು ಸಕ್ಕರೆ ಹಾಕ್ಕೊಳ್ತೀನಿ. 1 ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ತೀನಿ. ನಿಮಗೆ ಸ್ವೀಟ್ ಬೇಕಂದರೆ, ಇನ್ನೂ ಬೇಕಂದರೆ 1-2 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನೋಡಿ, ಇವಾಗ ಕರ್ಬೂಜನ್ ಜ್ಯೂಸ್ ರೆಡಿ ಆಗಿದೆ. ಈಗ ನನ್ನ ಮಗನಿಗೆ ಕೊಡ್ತೀನಿ. ಅವನಿಗೆ ತುಂಬಾ ಇಷ್ಟ ಈ ಜ್ಯೂಸ್ ಕುಡಿಬೇಕು ಅಂದರೆ, ಹಾಗಾಗಿ ಅವನಿಗೆ ಮಾಡಿಕೊಟ್ಟೆ. ಹಾಗೆ ನಾನು ಬೆಳಗ್ಗೆ ಟೀ ಮಾಡಿಕೊಂಡು 1 ಗ್ಲಾಸ್ ಟೀ ಕುಡಿದೆ. ಬಿಸಿ ಟೀ. ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಇದು ಕುಡಿದ್ರೇ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಇಲ್ಲ ಅಂದರೆ ಒಂಥರ ಅವತ್ತಿನ ದಿನವೇ ಕಳೆಯಲ್ಲ. ಹಾಗಾಗಿ ಬಾಗಿಲಿಗೆಲ್ಲ ನೀರು ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟಾದಮೇಲೆ 1 ಗ್ಲಾಸ್ ಟೀ ಮಾಡಿಕೊಂಡು ಕುಡಿದ್ಬಿಡ್ತೀನಿ. ಹಾಗೆ ಇವತ್ತು ಚಪಾತಿಗೆ ದಾಲ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಹೆಸರುಬೇಳೆ ದಾಲ್ ಇದು. ಸ್ಟವ್ ಹಚ್ಕೊಂಡು ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ನೀವು ಬೇಕಾದರೆ ತುಪ್ಪ ಹಾಕ್ಕೊಂಡು ಹುರ್ಕೊಳ್ಬೋದು ಹೆಸರುಬೇಳೆನ. 100 ಗ್ರಾಮ್ ಆಗೋಷ್ಟು ನಾನು ಹೆಸರುಬೇಳೆ ತೊಗೊಂಡಿದ್ದೆ. ಇದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದನ್ನು ತೊಳ್ಕೊಳ್ತೀನಿ. ಇದಕ್ಕೆ ತೊಳ್ಕೊಂಡು ಇದಕ್ಕೆ ಈರುಳ್ಳಿ 1-2 ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ 1-2 ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಸ್ವಲ್ಪ. ಈಗ ಲಿಡ್ ಕ್ಲೋಸ್ ಮಾಡಿಬಿಡೋಣ. 1-2 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ಬೆಂದಿರುತ್ತೆ ಹೆಸರುಬೇಳೆ ಎಲ್ಲ. ಹೆಸರುಬೇಳೆ ಬೇಗನೆ ಬೇಯುತ್ತೆ. ಈ ಕಡೆ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡ್ಕೊಳಕ್ಕೆ. 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಹಸಿಮೆಣ್ಸಿನ್ಕಾಯಿ 3 ತೊಗೊಂಡಿದ್ದೆ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ 6 ಎಸಳು ತೊಗೊಂಡಿದ್ದೆ. ಅದನ್ನು ಒಂದು ಸ್ವಲ್ಪ ಲೈಟಾಗಿ ಜಜ್ಜಿಬಿಟ್ಟು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಫಸ್ಟೇ ಹಾಕಿದ್ರೆ ಕರ್ಬೇವಿನ ಸೊಪ್ಪು ಸೀದೋಗ್ಬಿಡುತ್ತೆ. ಹಾಗಾಗಿ ನಾನು ಇದೆಲ್ಲ ಸ್ವಲ್ಪ ಬೆಂದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಬೆಂದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಒಗ್ಗರಣೆ ರೆಡಿಯಾಗಿದೆ. ಇವಾಗ ಲಿಡ್ ಓಪನ್ ಮಾಡೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಹೆಸರುಬೇಳೆ, ಟೊಮೆಟೊ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಇದು ಹೆಸರುಬೇಳೆ ದೇಹಕ್ಕೆ ತಂಪು ಕೂಡ. ಈ ನೀರೆಲ್ಲ ಬಗ್ಗಿಸ್ಕೊಂಡು ನಾವು ಇದನ್ನು ಮಸ್ಕೊಳ್ಬೇಕು ಚೆನ್ನಾಗಿ. ನೋಡಿ, ಈ ರೀತಿ ಮಸ್ಕೊಳ್ಬೇಕು. ಈ ರೀತಿ ಮಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಇದ್ರೆ ಬೇಳೆ ಥರ ಇರುತ್ತೆ. ಹಾಗಾಗಿ ಚೆನ್ನಾಗಿ ಮಸ್ಕೊಂಡು ಬೇಳೆ ಬಸ್ತಿರೋದು ನೀರಿತ್ತು, ಆ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾವು ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಈಗ ಕುದಿಸೋಣ. ಚೆನ್ನಾಗಿ ಕುದಿ ಬಂದಮೇಲೆ ನಾವು ಇದನ್ನು ಆಫ್ ಮಾಡಬೇಕು ಸ್ಟವ್ನ. ನೋಡಿ, ಈ ರೀತಿ ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಕುದಿಸ್ಕೊಳ್ಳೋಣ ದಾಲ್ನ. ಈ ಕಡೆ ನಾನು ದಾಲ್ಗೆ ಚಪಾತಿ ಮಾಡೋಕ್ಕೆ ಹಸಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಗೋಧಿ ಹಸಿಟ್ಟು. ಹಾಗಾಗಿ ಸ್ಟವ್ ಹಚ್ಕೊಂಡು ನಾನು ತವ ಇಟ್ಕೊಂಡು ಚಪಾತಿ ಒಸ್ಕೊಂಡು ಚಪಾತಿ ಹಾಕ್ಕೊಳ್ತಾ ಇದ್ದೀನಿ. ಚಪಾತಿಗೆ ದಾಲ್ಗೆ ತುಂಬಾ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ರೊಟ್ಟಿಗೆ, ಪೂರಿಗೆ, ಚಪಾತಿಗೆ, ದೋಸೆಗೆ, ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ಈ ದಾಲು. ರೈಸ್ಗೆ ಹಾಕ್ಕೊಂಡು ತಿನ್ನುವಾಗ ತುಪ್ಪ ಹಾಕ್ಕೊಂಡು ತಿನ್ನಿ, ಆಹಾ, ಅದ್ರ ರುಚಿನೇ ಬೇರೆ.
ನೋಡಿ ಫ್ರೆಂಡ್ಸ್, ಇವಾಗ ದಾಲ್ ರೆಡಿ ಆಗಿದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟಾಗಿ ಕೇಳಿ. ಹಾಗೆ ಟಿಫನ್ ಎಲ್ಲ ಮುಗಿಸಿತ್ತಾಯಿತು, ಎಲ್ಲ ಬೇಗ ಆಯಿತು, ಬ್ರೇಕ್ಫಾಸ್ಟು ಬೇಗ ಆಯಿತು. ಹಾಗೆ ಇವತ್ತೇನು ವಿಶೇಷ ಅಂದರೆ ಗುರುವಾರ ಇವತ್ತು. ಹಾಗಾಗಿ ಗುರುವಾರ ಪೂಜೆ ಮಾಡಬೇಕು ಅಂತ ಬೇಗ ನಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೂವೆಲ್ಲ ಇಟ್ಕೊಳ್ತಾ ಇದ್ದೀನಿ ಪೂಜೆಗೆ. ನಾನಿವತ್ತು ರಾಯರ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ, ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಹಾಗಾಗಿ ಗುರುವಾರ ಅಲ್ವಾ, ಹಾಗಾಗಿ ನಾನು ರಾಯರ ಟೆಂಪಲ್ಗೆ ಹೋಗ್ಬಿಟ್ಟು ಬರ್ತೀನಿ. ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ ರಾಯರ ಟೆಂಪಲ್ಲು. ಅದಕ್ಕೋಸ್ಕರ ಬೇಗ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ನಾವೆಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು. ಎಲ್ಲ ಫೋಟೋಗಳಿಗೂ ಹೂವು ಇಟ್ಕೊಳ್ತಾ ಇದ್ದೀನಿ. ಹೂವೆಲ್ಲ ಇಟ್ಕೊಂಡು ಪೂಜೆ ಮಾಡ್ಕೊಳಕ್ಕೆ ನಾನು ಬೇಗ ಬೇಗ ಮಾಡ್ತಾಯಿದ್ದೀನಿ. ಯಾಕಂದರೆ ಲೇಟ್ ಆಗಿಬಿಡುತ್ತೆ. ಲೇಟ್ ಆದರೆ ಟೆಂಪಲ್ ಕ್ಲೋಸ್ ಆಗಿಬಿಡುತ್ತೆ, ಮತ್ತು ನಾವು ಹೋಗೋಕ್ಕೂ ಆಗಲ್ಲ. ಸಂಜೆನೂ ಹೋಗ್ಬೋದು, ಯಾಕಂದರೆ ಬೆಳಿಗ್ಗೆ ಹೋದ್ರೇ ಒಂದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬೆಳಿಗ್ಗೆ ಹೋಗ್ತೀನಿ. ಒಂದೊಂದ್ಸಲಿ ಏನಾದರೂ ಕೆಲಸ ಜಾಸ್ತಿ ಇದ್ದಾಗ ಬೆಳಿಗ್ಗೆ ಹೊತ್ತು ಹೋಗೋಕ್ಕಾಗಲ್ಲ, ಹಾಗಾಗಿ ಸಂಜೆ ಹೋಗ್ತೀನಿ. ಈಗ ದೀಪ ಹಚ್ಕೊಳ್ತೀನಿ. ಪೂಜೆ ಮಾಡೋಕ್ಕೆ ದೀಪ ಹಚ್ಕೊಳ್ತಾ ಇದ್ದೀನಿ. ದೀಪ ಹಚ್ಕೊಂಡು ಇವಾಗ ಪೂಜೆ ಮಾಡೋಣ ದೇವ್ರಿಗೆ. ವಕ್ರತುಂಡ ಮಹಾಕಾರ್ಯ ಸೂರ್ಯಕೋಟಿ ಸಮರ್ಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈಗ ಪೂಜೆ ಎಲ್ಲ ಆಯಿತು, ಆರತಿನೂ ಮಾಡಿದ್ದಾಯಿತು. ಈಗ ದೇವಸ್ಥಾನಕ್ಕೆ ಹೊರಡಬೇಕು. ಹಾಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ನಾನು ದೇವಸ್ಥಾನಕ್ಕೆ ರೆಡಿಯಾಗಿ ಹೋಗಬೇಕು. ರಾಯರ ದರ್ಶನ ಮಾಡ್ಕೊಂಡು ಬರಬೇಕು. ರಾಯರ ಗುರುವಾರದ ದಿವಸ ರಾಯರನ್ನ ದರ್ಶನ ಮಾಡಿದ್ರೇ ಸಮಾಧಾನ. ನೀವು ನಮ್ಮ ಜೊತೆ ಬಂದು ರಾಯರನ್ನ ನೋಡಿ ದರ್ಶನ ಮಾಡ್ಕೊಳ್ಳಿ. ನಿಮಗೂ ಅದು ನೋಡ್ತಾ ಇದ್ರೆ ತುಂಬಾ ಖುಷಿಯಾಗುತ್ತೆ. ನಿಮ್ಮ ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ನೀವು ರಾಯರ ದರ್ಶನ ಮಾಡಿದ್ರೇ ಮನ್ಸಿಗೆ ಒಂಥರ ಸಮಾಧಾನ ಆಗುತ್ತೆ. ಅಷ್ಟು ಒಳ್ಳೇದು. ನೀವು ರಾಯರನ್ನ ನಂಬಿ, ರಾಯರನ್ನ ನಂಬಿದವ್ರಿಗೆ ಯಾರಿಗೂ ಕಷ್ಟ ಒಂದಿಲ್ಲ. ನೋಡಿ, ಇವಾಗ ರಾಯರು ದರ್ಶನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಎಲ್ಲರೂ ಹೋಗೋಣ. ರಾಯರ ಹತ್ರ ನಾವು ಬೇಡಿಕೆ ಇಡಬಾರ್ದಂತೆ, ಯಾಕಂದರೆ ರಾಯರಿಗೆಲ್ಲ ಗೊತ್ತಿರುತ್ತೆ. ಹಾಗಾಗಿ ನಾವು ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬರಬೇಕು. ನೋಡಿ, ದೇವ್ರ ದರ್ಶನ ಮಾಡ್ಕೊಳ್ಳಿ. ಎಲ್ಲರೂ ರಾಯರನ್ನ ದರ್ಶನ ಮಾಡ್ಕೊಳ್ಳಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಬೇಡ್ಕೊಳ್ಳಿ ರಾಯರನ್ನ, ನಿಮ್ಮ ಇಷ್ಟಾರ್ಥ ಎಲ್ಲ ನೆರವೇರುತ್ತೆ. ಚೆನ್ನಾಗಿ ಬೇಡ್ಕೊಳ್ಳಿ ರಾಯರನ್ನ. ನೋಡಿದ್ರಲ್ಲ ಫ್ರೆಂಡ್, ರಾಯರ ಮಠದಲ್ಲಿ ರಾಯರನ್ನ ದರ್ಶನ ಮಾಡ್ಕೊಂಡ್ರಲ್ಲ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಹಾಕಿ ಹೇಳಿ. ದೇವಸ್ಥಾನದಲ್ಲಿ ಸ್ವಾಮಿಗಳು ರಾಯರಿಗೆ ಅರ್ಚನೆ ಮಾಡ್ತಾ ಇದ್ದಾರೆ. ಅರ್ಚನೆ ಮಾಡಿ ಪೂಜೆ ಮಾಡ್ತಾರೆ. ಈಗ ಬನ್ನಿ ಪೂಜೆನ ನೋಡ್ಕೊಂಬರೋಣ ಎಲ್ಲರೂ. ಎಲ್ಲರೂ ರಾಯರನ್ನ ದರ್ಶನ ಮಾಡ್ಕೊಂಡ್ರ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.